ಈಗ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರಿಗೆ ಸಲ್ಲಿಕೆ ಆಗಿಲ್ಲ ಅಂತ ಮಾಹಿತಿ. ಪೋಸ್ಟ್ ಮಾರ್ಟಮ್ ಅವತ್ತೇ ಆಯಿತು ಬೋರಿಂಗ್ ಹಾಸ್ಪಿಟ್ಲಲ್ಲಿ, ಬಟ್ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ಮರಣೋತ್ತರ ಪರೀಕ್ಷಾ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ನಾಳೆ ಪೊಲೀಸರಿಗೆ ಸಲ್ಲಿಕೆ ಆಗುತ್ತಂತೆ ರಿಪೋರ್ಟು. ಬುಲೆಟ್ ಇಂಜುರಿ ಅಂತ ವರದಿಯನ್ನು ಸಿದ್ಧಪಡಿಸಿದ್ದಾರೆ ವೈದ್ಯರು. ಅಂದರೆ ಸಾವಿಗೆ ಕಾರಣ ಬುಲೆಟ್ ಇಂಜುರಿ, ಬುಲೆಟ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಆಮೇಲೆ ರಾಯ್ ಧರಿಸಿದ್ದ ಬಟ್ಟೆ ಡ್ರೈ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರಂತೆ ವೈದ್ಯರು ಅಂತಕ್ಕಂಥದ್ದು. ಅವೆಲ್ಲ ಮಾಡ್ತಾರೆ, ಅದರ ಪ್ರೊಸೀಜರ್ ಪ್ರಕಾರ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ. ನಾಳೆ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಫೈನ್, ಈಗ ಅವರು ಬುಲೆಟ್ ಇಂಜುರಿ ಅಂತಕ್ಕಂಥ ರಿಪೋರ್ಟ್ ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ಅದು ಅವರೇ ಶೂಟ್ ಮಾಡಿಕೊಂಡಿದ್ದ ಅಥವಾ ಬೇರೆ ಏನಾದರೂ ಬೇರೆ ಯಾರಾದರೂ ಶೂಟ್ ಮಾಡಿದಾರಾ, ಆ ಅನುಮಾನಗಳಿಗೂ ಉತ್ತರ ಸಿಗುತ್ತಾ ಅಂತ. ಮರಣೋತ್ತರ ಪರೀಕ್ಷೆಯಲ್ಲಿ ಅವರೇ ಶೂಟ್ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಉತ್ತರ ಸಿಗುತ್ತೆ. ಹೇಗೆ ಅಂತಂದರೆ ಅವರ ಬುಲೆಟ್ನ ಗುರುತು ಅಂದರೆ ಬೆರಳುಗಳ ಗುರುತಿನ ಆಧಾರದ ಮೇಲೆ ಪತ್ತೆ ಹಚ್ಚುವಂಥದ್ದು. ಜೊತೆಗೆ ಆ ಬುಲೆಟ್ಗೆ ಬಳಸಿದಂಥ ಪೌಡರು, ಆ ಪೌಡರ್ನು ಯಾವ ಪೌಡರು ಮತ್ತು ಹೇಗಿತ್ತು ಅನ್ನುವಂಥದ್ದು ಕೂಡ ಆ ಹಿನ್ನೆಲೆಯಲ್ಲಿ ಅದನ್ನು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಡಲಿಕ್ಕೆ ಹೊರಡ್ತಾ ಇರುವಂಥದ್ದು ಒಂದು ಬುಲೆಟ್ ಇಂಜುರಿ ಅಂತ ಒಂದು ಉಲ್ಲೇಖ ಆಗುತ್ತೆ. ಮತ್ತೊಂದು ಕಡೆ ಅವರು ಬಳಸಿದಂಥ ಬುಲೆಟ್ ಫೈರ್ ಆದಾಗ ಆ ಒಂದು ಪೌಡರು ಬಟ್ಟೆ ಮೇಲೆ ಚೆಲ್ಲಿರುವಂಥದ್ದು, ಆ ಪೌಡರಿಂದನೂ ಕೂಡ ಪತ್ತೆ ಹಚ್ಚಬೇಕಾಗಿದೆ. ಆದರೆ ಯಾರು ಶೂಟ್ ಮಾಡಿದ್ರು ಅನ್ನೋದನ್ನು ಕೂಡ ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ಇಲ್ಲಿ ಬುಲೆಟ್ ಇಂಜುರಿ ಬಗ್ಗೆ ಮಾತ್ರ ಕೊಡಲಿಕ್ಕೆ ಹೊರಡ್ತಾರೆ. ಮತ್ತು ಅಲ್ಲಿ ಏನು ಇಂಜುರಿ ಆಗಿತ್ತು, ದೇಹದ ಒಳಗಡೆ ಯಾವ್ಯಾವ ಭಾಗದಲ್ಲಿ ಗಾಯಗಳಾಗಿತ್ತು ಅದರ ಬಗ್ಗೆ ವರದಿಯನ್ನು ಕೊಡ್ತಾರೆ. ಜೊತೆಗೆ ಅವತ್ತು ಗುಂಡೇಟಿಟ್ಟುಕೊಂಡ ಸಂದರ್ಭದಲ್ಲಿ ಅವ್ರು ಧರಿಸಿದಂಥ ಬಟ್ಟೆ ಏನಿತ್ತು ಆ ಬಟ್ಟೆಯನ್ನು ಡ್ರೈ ಮಾಡಿ ಈಗ ವೈದ್ಯರು ಕೊಡಲಿಕ್ಕೆ ಮುಂದಾಗಿರುವುದು. ಹಾಗಾಗಿ 2 ದಿನಗಳ ಕಾಲ ಸಮಯ ಬೇಕಾಗತ್ತೆ ಅಂತ ಹೇಳಿದರು. ಈಗ 2 ದಿನ ಆಗಿದೆ, ಇದೆಲ್ಲವೂ ಕೂಡ ಡ್ರೈ ಆಗಿ ಅದರ ವರದಿಯನ್ನು ಕೂಡ ಆ ಪೊಲೀಸರಿಗೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ನಾಳೆ ಒಳಗಡೆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.